ಸುಮಾರು 10ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ತಪಾಸಣೆ ಮಾಡಲಾಗಿದೆ. ಗ್ರಾಹಕರ ಆರೋಗ್ಯ ಕಾಳಜಿ ನಮಗೆ ಮುಖ್ಯ. ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ಸಣ್ಣ ಹೋಟೆಲ್ ಕ್ಲಬ್ಗಳು ಎರಡೂ ಒಂದೇ. ಆರೋಗ್ಯ ಇಲಾಖೆ ಜನಪರ ಕೆಲಸವನ್ನ ಮಾಡ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ತಪಾಸಣೆ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಕಳೆದ ಹಲವು ದಿನಗಳಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಹೋಟೆಲ್ ಪಬ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವ ಆಹಾರಕ್ಕೆ ಏನೆಲ್ಲ ಬಳಕೆಯನ್ನ ಮಾಡ್ತಾರೆ, ಯಾವ ಎಣ್ಣೆಯನ್ನ ಬಳಕೆ ಮಾಡ್ತಾರೆ, ಅದು ಶುಚಿಯಾಗಿದೆಯಾ ಏನು, ಎಲ್ಲದರ ಬಗ್ಗೆ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಯುಟಿ ಖಾದರ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಜೊತೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ರೇಡ್ಗಳ ಸಾಲಿನಲ್ಲಿ ನಿನ್ನೆ ಕ್ಲಬ್ಗಳ ಮೇಲೂ ಕೂಡ ಮಾಡಿರುವಂತದ್ದು, ಜಿರಳೆ ಪಾತ್ರೆ ಸರಿಯಾಗಿ ಇರದೇ ಇರುವಂತದ್ದು, ಅವರ ಹತ್ರ ಹೆಲ್ತ್ ಸರ್ಟಿಫಿಕೇಟ್ ಇರದೇ ಇರುವಂತದ್ದು, ಎಷ್ಟು ಕ್ಲಬ್ಗಳ ಮೇಲೆ ರೇಡ್ ಮಾಡಿದ್ರೆ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸುಮಾರು 10 ಕ್ಲಬ್ಗಳ ಮೇಲೆ ನಿನ್ನೆ ಇವತ್ತು ತಪಾಸಣೆ ನಡೆದಿದೆ. ನಾನು ಅದನ್ನು ರೇಡ್ ಅಂತ ಹೇಳುವುದಿಲ್ಲ, ನಾವು ತಪಾಸಣೆ ಮಾಡಿ ನಾವು ಅವರಿಗೆ ಉಪಕಾರ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ದೊಡ್ಡ ಕ್ಲಬ್ ಒಂದೇ, ಸಣ್ಣ ಹೋಟೆಲ್ ಒಂದೇ. ನಮಗೆ ಇಂಪಾರ್ಟೆಂಟ್ ಅಲ್ಲಿ ಗ್ರಾಹಕರು, ಜನರು ಯಾರು ಊಟ ಮಾಡಲಿಕ್ಕೆ ಹೋಗ್ತಾರೆ ಕುಟುಂಬ ಸಮೇತ, ಅವರ ಆರೋಗ್ಯ ನಮಗೆ ಮುಖ್ಯ. ಅದಕ್ಕಾಗಿ ಪ್ರತಿಯೊಬ್ಬರ ಆ ಜವಾಬ್ದಾರಿ ಏನಿದೆ, ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ಅಲ್ಲಿ ಇವತ್ತು ತಪಾಸಣೆ ಮಾಡ್ತಾ ಇದ್ದೇವೆ. ನಿನ್ನೆ ಈ ಕ್ಲಬ್ ಅನ್ನು ಕೂಡ ನಾವು ಇವತ್ತು ದೊಡ್ಡ ಮಟ್ಟದಾಗೆಲ್ಲ ಕ್ಲಬ್ಗಳನ್ನು ಕೂಡ ನಾವು ತಪಾಸಣೆ ನಡೆಸಿದ್ದೇವೆ. ಅದು ಎಲ್ಲ ಕೂಡ ಸರಿ ಇಲ್ಲ, ಏನೆಲ್ಲ ತಪ್ಪಿದೆ ಅಂತ ನಿಮಗೆ ಈಗ ರೈಟಿಂಗ್ ಅಲ್ಲಿ ನಮ್ಮ ಅಧಿಕಾರಿಗಳ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ಬಹುಶಃ ಇವತ್ತು ಇದರ ಅಧ್ಯಕ್ಷರಿರ್ತಾರೆ, ಕಾರ್ಯದರ್ಶಿ ಇರ್ತಾರೆ, ಮ್ಯಾನೇಜರ್ಗಳಿರ್ತಾರೆ, ಇವರೆಲ್ಲರೂ ಕೂಡ ಇವತ್ತು ಗ್ರಾಹಕರಲ್ಲಿಗೆ ಬರುವಾಗ ಕಾಲಲ್ಲಿ ಚಪ್ಪಲ್ ಹಾಕಿದ್ದಾರೆ, ಶೂ ಹಾಕಿದ್ದಾರೆ ಅಂತ ನೋಡೋದಲ್ಲ, ಅಥವಾ ಲುಂಗಿ ಅಥವಾ ಧೋತಿ ಹಾಕಿದ್ದಾರೆ ಅಥವಾ ಸೂಟ್ ಹಾಕಿದ್ದಾರೆ ಅಂತ ನೋಡೋದಲ್ಲ, ಇವರ ಕಿಚನ್ ಅನ್ನು ಸ್ವಲ್ಪ ನೋಡಬೇಕು. ಅದು ನಮ್ಮ ಇವತ್ತು ಉದ್ದೇಶ. ಇದೆಲ್ಲಕ್ಕಿಂತಲೂ ಕಿಚನ್ ಇಂಪಾರ್ಟೆಂಟ್ ಇದರಲ್ಲಿ. ಅದಕ್ಕೆ ಅದನ್ನು ಉತ್ತಮವಾಗಿ ಇರಬೇಕು. ಅದನ್ನ ಇಡ್ಲಿಕ್ಕೆ ಏನು ಕಷ್ಟ ಅವರಿಗೆ? ಇಷ್ಟೆಲ್ಲ ಇದನ್ನು ಒಂದು ಮೆಂಬರ್ಶಿಪ್ಗೆ ಲಕ್ಷಾಂತರ ಇವತ್ತು ಪಡೆದುಕೊಂಡು ಅಲ್ಲಿ ಊಟಕ್ಕೆ ಮತ್ತೆ ಡಬಲ್ ಇವತ್ತು ಚಾರ್ಜ್ ಮಾಡಿ ಇವರಿಗೆ ಕಿಚನ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಅವು ಉತ್ತಮವಾದ ಒಂದು ಇವತ್ತು ಆಹಾರ ಪದಾರ್ಥಗಳು ತಂದು ಫ್ರೆಶ್ ಆಗಿ ಅದನ್ನು ಮಾಡಿ ಕೊಡ್ಲಿಕ್ಕೆ ಇವರಿಗೆ ಪ್ರಾಬ್ಲಮ್ ಏನು? ಅದು ನಮಗೆ ಇವತ್ತು ಬೇಕಾದದ್ದು. ಅದು ನಾವು ಜನರ ಪರವಾಗಿ ಮಾಡ್ತಾ ಇದ್ದೇವೆ, ಅದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡ್ತೇವೆ. ಸರ್, ದತ್ತುರ ಫ್ರೂಟ್ ವಿಚಾರದಲ್ಲಿ ಸಾಕಷ್ಟು ಈಗ ಸಂಶಯಗಳು ಜೊತೆಗೆ ಭಯ ಕೂಡ ಬಂದಿರುವಂತದ್ದು. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೇಲೆ ಆರೋಗ್ಯ ಇಲಾಖೆಯಿಂದ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು ಸರ್? ಕೇಂದ್ರಕ್ಕೆ ಏನಾದರೂ ಪತ್ರ ಬರೆಯುವ ನಿಟ್ಟಿನಲ್ಲಿ ಏನಾದರೂ ಆಲೋಚನೆ ಇದೆಯಾ? ಯಾಕಂತ ಹೇಳಿದ್ರೆ ಒಂದು ಸಹೋದರಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ಮಾಡಿದ ಕಾರಣ ಈ ಕಂಪ್ಲೇಂಟ್ ತನಿಖೆ ಮಾಡುವಾಗ ಅವರು ಸಹೋದರಿ ಒಂದು ಇವತ್ತು ಊಟಕ್ಕೆ ಬೇಕಾಗಿ ಫುಡ್ ಐಟಮ್ ಅನ್ನು ಒಂದು ಇ ಕಾಮರ್ಸ್ ಸಂಸ್ಥೆಗೆ ಇವತ್ತು ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ತಾರೆ. ಅವರು ಕೊಡುವಾಗ ಕಾಂಪ್ಲಿಮೆಂಟರಿ ಆಗಿ ಈ ಫ್ರೂಟ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಯಾರು ವಿಷಕಾರಿಯಾದ ಒಂದು ಫ್ರೂಟ್, ಅದು ತಿನ್ನಲಿಕ್ಕೆ ಆಹಾರ ಅಲ್ಲ. ಯಾವಾಗಲೂ ಕೂಡ ವಿಷಕಾರಿ ಫುಡ್ ಇರಲಿ, ಐಟಮ್ ಇರಲಿ, ಅದು ಫುಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಫುಡ್ ಜೊತೆ ಕೊಡಲೇಬಾರದು ಯಾರಿಗೂ ಕೂಡ. ಅದಕ್ಕಾಗಿ ಆ ಕಂಪನಿಯನ್ನು ಕರೆಸಿಕೊಂಡು ನೋಡುವಾಗ ಅವರು ಈ ಫ್ರೂಟ್ಗೆ ಸಂಬಂಧಪಟ್ಟಾಗೆ ಇದು ಫುಡ್ ಸೇಫ್ಟಿ ಅಥಾರಿಟಿ ಇದರದ್ದು ಒಪ್ಪಿಗೆ ಇದೆ, ಇನ್ನೊಬ್ಬರದಕ್ಕೆ ಸ್ಟಿಕ್ಕರ್ ಕೂಡ ಹಾಕಿದ್ರು. ಅದಕ್ಕಾಗಿ ನೋಟಿಸ್ ಜಾರಿ ಮಾಡಿ ನಿಮಗೆ ಫ್ರೂಟ್ಸ್ ಎಲ್ಲಿಂದ ಬಂದಿದೆ, ಯಾರು ಕೊಟ್ಟಿದ್ದಾರೆ, ಅವರು ಸ್ಟಿಕ್ಕರ್ ಹಾಕಿ ಕೊಟ್ಟಿದ್ದಾರಾ, ಇವರು ಹಾಕಿದ್ದಾರಾ ಅಂತೇಳಿ ಇದನ್ನು ನೋಡ್ಬೇಕಂತೇಳಿ ನಾವು ತಮ್ಮ ಮಾಹಿತಿ ಕೇಳಿದ ಸಂದರ್ಭದಲ್ಲಿ ಸಮರ್ಪಕ ಉತ್ತರ ಕೊಡಲಿಲ್ಲ. ಅದಕ್ಕಾಗಿ ಸಮರ್ಪಕ ಉತ್ತರ ಕೊಟ್ಟು ಅವರು ಸರಿಪಡಿಸುವ ತನಕ ಅವರಿಗೆ ನಾವು ಸಸ್ಪೆನ್ಷನ್ ನಾವು ಇವತ್ತು ಆದೇಶ ಇವತ್ತು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವಿಷ್ಟು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.